ಇವತ್ತು ಆಫೀಸಿಗೆ ರಜಾ. ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ ನನಗೆ. ಮೊದಲಿಗೆ ಎಲ್ರಿಗೂ ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ. ಸೊ 79 ವರ್ಷ ಆಗೋಯ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ. ನಮ್ಮ ರೋಡಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರೋದು ನೋಡಿದ್ರೆ ನನ್ನ ಸ್ಕೂಲ್ ಡೇಸ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇದೆ ನನಗೆ. ಅವಾಗ ಇಂಡಿಪೆಂಡೆನ್ಸ್ ಡೇ ಬರಲಿ, ರಿಪಬ್ಲಿಕ್ ಡೇ ಬರಲಿ, ಎಲ್ಲ ಬಂದಾಗ ನಾವು ಬೆಳಗ್ಗೆ ಬೇಗ ಎದ್ದು ವೈಟ್ ಅಂಡ್ ವೈಟ್ ಫುಲ್ಲು ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ಬಿಟ್ಟು 9-9:30 ವಾಪಸ್ ಮನೆಗೆ ಬರ್ತಾ ಇದ್ವಿ. ಅವ್ರು ಕೊಡ್ತಾ ಇರೋದು ಒಂದು ಕೊಬ್ಬರಿ ಮಿಠಾಯೋ ಏನಾದ್ರೂ ಒಂದು ಸ್ವೀಟ್ ತಿನ್ಬಿಟ್ಟು, ಜಿಲೇಬಿನೋ ಕೊಬ್ಬರಿ ಮಿಠಾಯೋ ಏನೋ ಒಂದು ಕೊಡೋರು ಸ್ವೀಟು. ನ್ಯಾಷನಲ್ ಆಂಥಮ್ ಎಲ್ಲ ಹೇಳಿ ಫ್ಲಾಗ್ ಹೋಸ್ಟ್ ಮಾಡಿ ಮನೆಗೆ ಬಂದಿರ್ತಾ ಇದ್ವಿ. 9-9:30 ಬ್ರೇಕ್ಫಾಸ್ಟಿಗೆ. ಸೊ ಆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇತ್ತು. ಬೆಳಗ್ಗೆನೆ ಮಕ್ಕಳು ಎಲ್ಲ ಎದ್ದು ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ರು. ಜೊತೆಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸುಮಾರು ಚಿಕ್ಕ ಮಕ್ಕಳೆಲ್ಲ ರಾಧಾ ಡ್ರೆಸ್, ಕೃಷ್ಣನ್ ಡ್ರೆಸ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಮೇ ಬಿ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು. ಆದ್ರೆ ಇಂಡಿಪೆಂಡೆನ್ಸ್ ಡೇ ಪರ್ಫಾರ್ಮೆನ್ಸ್ ಗೆ ಕೃಷ್ಣ ಜನ್ಮಾಷ್ಟಮಿದು ಇಟ್ಬಿಟ್ಟಿರ್ಬಹುದು. ಎಲ್ಲ ಡ್ರೆಸ್ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಅದೇ ಕೇಳ್ತಾ ಇದ್ರು, ಇವತ್ತು ಜನ್ಮಾಷ್ಟಮಿನ ಅಂತ. ಆಕ್ಚುಲಿ ಜನ್ಮಾಷ್ಟಮಿ ನಾಳೆ ಅಂತ ಹೇಳ್ತಾ ಇದೆ. ಎಲ್ಲ ಕ್ಯೂಟ್ ಆಗಿ ಅನಿಸ್ತಾ ಇದ್ದಾರೆ ಮಕ್ಕಳು. ಇವತ್ತು ಕೆಲಸನೆಲ್ಲ ಮುಗಿಸ್ಕೊಬಿಟ್ಟಿದ್ದೀನಿ ಬೆಳಗ್ಗೆ ಬೇಗನೆ ಎದ್ದು. 12:30 ಆಗಿದೆ ಟೈಮು. ಸೊ ಲಂಚಿಗೆ ರೆಡಿ ಮಾಡ್ಕೋಬೇಕು. ಲಂಚ್ ಏನು ತುಂಬಾ ಕೆಲಸ ಇಲ್ಲ, ಜಸ್ಟ್ ಒಂದು ರಾಗಿ ಮುದ್ದೆ ಮಾಡ್ಕೊಂಡ್ರೆ ಆಯ್ತು. ನೆನ್ನೆ ವಿಡಿಯೋ ಮಾಡೋಕ್ಕೂ ಬ್ರೇಕ್ ತಗೊಂಡಿದ್ನಲ್ಲ, ಹಂಗಾಗಿ ಏನು ಹೇಳಿಲ್ಲ. ನೆನ್ನೆ ವೆಜ್ ಮಾಡಿದೆ ಅಲ್ಲ, ನೈಟ್ ಮನು ಚಿಕನ್ ತಿನ್ಲೇಬೇಕು ಅಂದ್ರು. ಸೊ ಒಂದು 1/2 ಕಿಲೋ ತರಿಸಿ ಗೀ ರೋಸ್ಟ್ ಮಾಡ್ಕೊಂಡಿದ್ದೆ. ನನಗೂ ಏನಾದ್ರು ಸ್ಪೈಸಿಯಾಗಿ ಬೇಕು ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಬಂದಿತ್ತು, ಬಟ್ ಸ್ವಲ್ಪ ಜಾಸ್ತಿನೇ ಖಾರ ಮಾಡ್ಬಿಟ್ಟಿದ್ದೀನಿ. ಮನು ಅಷ್ಟೆಲ್ಲ ಖಾರ ತಿನ್ನೋದೇ ಇಲ್ಲ, ಬಟ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಖಾರವಾಗಿ ಬೇಕಿತ್ತು ನನಗೆ. ಸೊ ಇವಾಗ ಆ ಗೀ ರೋಸ್ಟಿಗೆನೆ ರಾಗಿ ಮುದ್ದೆ ಮಾಡ್ಬಿಡೋಣ ಅನ್ಕೊಂಡಿದ್ದೀನಿ. ಜೊತೆಗೆ ಇವತ್ತು ಸುಮಾರು ಕೆಲಸಗಳು ಇಟ್ಕೊಬಿಟ್ಟಿದ್ದೀನಿ. ಆಫೀಸಿಗೆ ರಜಾ ಇದೆ ಅಂದಿದ ತಕ್ಷಣ ಎಲ್ಲ ಮುಗಿಸ್ಕೊಬಿಡೋಣ. ಕಂಟಿನ್ಯೂಸ್ ಆಗಿ 3 ದಿನ ರಜಾ ಆಗತ್ತಲ್ಲ. ಸೊ ಇವತ್ತು ಮ್ಯಾಕ್ಸಿಮಮ್ ಕೆಲಸಗಳು ಮುಗಿಸ್ಕೊಬಿಟ್ಟು ನಾಳೆ ನಾಡಿದ್ದು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಬಿಸಿಲು ನೋಡಿ ಏನ್ ಸಾಕತ್ತಾಗಿ ಬಂದಿದೆ, ಪಳ ಅಂತ ಇದೆ. ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ನಂದು ವೈಟ್ ಡ್ರೆಸ್ಗಳನ್ನೆಲ್ಲ ನೆನ್ಸಿದೀನಿ. ಸೊ ಇವತ್ತು ಹ್ಯಾಂಡ್ ವಾಶ್ ಮಾಡಾಕ್ಬಿಡೋಣ ಅಂತ. ಬಿಸಿಲು ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಣ, ಲಂಚ್ ಗಿಂಚೆಲ್ಲ ಮುಗಿಸ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಾಕೋಣ. ಮನು ಫ್ರೆಶನ್ ಅಪ್ ಆಗ್ತಾ ಇದ್ದಾರೆ. ಇವಾಗ ಅವರು ಫ್ರೆಶನ್ ಅಪ್ ಆಗಿ ಬಂದ ತಕ್ಷಣ ಊಟ ಮಾಡೋದೇ, ಇನ್ನೇನಿಲ್ಲ. ಲಂಚ್ ರೆಡಿ ಆಯ್ತು. ಚಿಕನ್ ಪೀಸ್ ಇದೆಯೇನೋ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಬರೀ 2 ಪೀಸ್ ಇದೆ. ಅದಕ್ಕೆ ಮನು ಎಗ್ ಬಾಯ್ಲ್ ಮಾಡ್ಬಿಡು, ಬಾಯ್ಲ್ಡ್ ಎಗ್ ತಿನ್ನಂಗಾಗಿದೆ ನನಗೆ ಅಂತಂದ್ರು. ಅದಕ್ಕೆ ಮಾಡಿ 3 ಇತ್ತು ಮೊಟ್ಟೆ. 1.5 ಹಾಕಿದ್ದೀನಿ. 1.5 ಅದ್ರಲ್ಲೂ ಶೇರಿಂಗ್ ಇದ್ದಿದೆ 3 ತಾನೆ. ಹೌದಾ? ಮತ್ತೆ ಶೇರಿಂಗ್ ಅಲ್ಲ, ಅದು ಈಕ್ವಾಲಿಟಿ. ಓ ಹಂಗೆ. ಊಟ ಮಾಡಿದವಳು ಸುಮ್ಮನೆ ಕುತ್ಕೊಬಿಟ್ಟಿದೆ. ಬಟ್ಟೆ ವಾಶ್ ಮಾಡಕ್ ಹೋಗ್ಬೇಕು. ಹ್ಯಾಂಡ್ ವಾಶ್, ಅಯ್ಯೋ ಇದ್ರಷ್ಟು ಇರಿಟೇಷನ್ ಕೆಲಸ ಇನ್ನೊಂದಿರಲ್ಲ. ನಾನು ಹ್ಯಾಂಡ್ ವಾಶ್ ಯೂಶುವಲಿ ಮಾಡೋದೇ ಇಲ್ಲ, ರೇರು. ಓ ಮೈ ಗಾಡ್, ಮಳೆ ಸ್ಟಾರ್ಟ್ ಆಯ್ತು ಸಡನ್ ಆಗಿ. ಬಟ್ಟೆ ಒಕ್ಕೊಳ್ಳೋಣ ಅಂತಂದ್ರೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ನೋಡೋಣ, ಆದ್ರೆ ವಾಶ್ ಮಾಡ್ಬೇಕು. ಮಳೆ ಇದು ಸಣ್ಣ ಕನ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ. ಬಿಸ್ಲಿತ್ತು ಚೆನ್ನಾಗಿ ಅವಾಗನೇ. ನೋಡಿ ಯಾವಾಗನೂ ನನ್ಗೆ ಹಿಂಗೆ ಆಗುತ್ತೆ. ನಾನು ಯಾವಾಗ ಬಟ್ಟೆ ವಾಶ್ ಮಾಡಿ ಒಣಗಾಕಬೇಕು ಅನ್ಕೊಂತೀನಿ, ಅವಾಗೆಲ್ಲ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗೋಗ್ಬಿಡತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಮೊನ್ನೆ ಹಾಕಿರೋ ಬಟ್ಟೆ ಎತ್ಕೊಂಡೇ ಇರ್ಲಿಲ್ಲ, ಇಲ್ಲೇ ಇದೆ ಎಲ್ಲ. ಹೋಗಿ ಎತ್ಕೊಂಡು ಬಂದ್ಬಿಡೋಣ, ಇಲ್ಲಾಂದ್ರೆ ಅದು ನೆಂದೋಗ್ಬಿಡತ್ತೆ. ಅಯ್ಯೋ ಜೋರೇ ಆಗೋಯ್ತು. ಮಳೆ ಫುಲ್ ಜೋರೇ ಆಯ್ತು. ಹೋಗಿ ಒಣಗಾಕಿರೋ ಬಟ್ಟೆ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ನೆಂದೇ ಹೋದೆ. ಇವಾಗ ಇರೋ ಬಟ್ಟೆ ಒಗೆಯೋದಕ್ಕೆ ಎಲ್ಲಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಒಂದು ಕೆಲಸ ಪ್ಲಾನ್ ಮಾಡಿರ್ತೀನಿ, ಅದ್ರ ತಕ್ಕಂಗೆ ಹೋಗ್ಲಿಲ್ಲ ಅಂತಂದ್ರೆ ಅವಾಗ ಒಂಥರ ತಲೆ ಕೆಟ್ಟಂಗಾಗುತ್ತೆ. ಮನು ನೀನು ಸ್ಟಾರ್ಟ್ ಮಾಡು ಮಂಜು, ಬಟ್ಟೆ ಒಗೆಯಕ್ಕೆ ಬರ್ತೀನಿ, ಹೆಲ್ಪ್ ಮಾಡ್ತೀನಿ ನಾನು ಅನ್ಕೊಂಡು ಹೊರಗಡೆ ಹೋದ್ರು ಗಾಡಿ ತಗೊಂಡು. ಫುಲ್ ಜೋರ್ ಮಳೆ ಬೀಳ್ತಾ ಇದೆ. ಏನ್ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಡೋದಿಕ್ಕೂ ಆಗಲ್ಲ, ಯಾಕೆಂದ್ರೆ ಬಟ್ಟೆನ ನೆನೆಸ್ಬಿಟ್ಟಿದ್ದೀನಿ. ನೋಡೋಣ, ಏನಾದ್ರೂ ಇಲ್ಲ ಅಂದ್ರೆ ಹಂಗೆ ಬ್ರಷ್ ಮಾಡ್ಬಿಟ್ಟು ಚೆನ್ನಾಗಿ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ, ಆಮೇಲೆ ಹೆಂಗ್ ಹೋಗತ್ತೆ ಕ್ಲೈಮೇಟ್ ಅದ್ರ ಮೇಲೆ ಡಿಸೈಡ್ ಮಾಡೋಣ. 2 ಗಂಟೆಗೆ ಹೋಗಿದ್ದು ಟೈಮು, ಇವಾಗ 4:15 ಆಯ್ತಪ್ಪ. ಬಟ್ಟೆ ವಾಶ್ ಮಾಡಿದ್ದೆಲ್ಲ ಅರೆ ಕಂಪ್ಲೀಟ್ ವಾಶ್ ಮಾಡಲಿಲ್ಲ. ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಕೊನೆಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಒಂದು ರೌಂಡು. ಏಕೆಂದ್ರೆ ಇದೆಲ್ಲ ಹಾಕ್ಬೇಕಲ್ಲ, ಇದು ಕಂಫರ್ಟ್ ಎಲ್ಲ ಹಾಕ್ಬೇಕಲ್ಲ. ಸೊ ಅದಕ್ಕೇನೆ ಈ ಡಿಟರ್ಜೆಂಟ್ ಹಾಕಿಲ್ಲ, ಬರೀ ವ್ಯಾನಿಶ್ ಮತ್ತೆ ಕಂಫರ್ಟ್ ಹಾಕಿ ವಾಶ್ ಮಾಡಿ ಹಾಕೋದೇನೆ. ಸದ್ಯಕ್ಕೆ ನಾನು ಬಟ್ಟೆ ವಾಶ್ ಮಾಡಕ್ ಹೋದೆ, ಬಿಸಿಲು ಬಂತು. ಕರುಣೆ ಇದೆ ಮಳೆಗೂ ನನ್ನ ಮೇಲೆ ಅಂತ ಗೊತ್ತಾಯ್ತು.
ಸಾಹೇಬ್ರೆಲ್ಲ ಸ್ನಾನ ಗಿನ ಎಲ್ಲ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ನಾನು ಬ್ಯುಸಿ ಇದ್ನಲ್ಲ ಮಾತಿಗೆ ಸಿಕ್ಕಿಲ್ಲ, ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿ ಒಳಗಡೆ ಹೋದೆ. ಇವಾಗ ಬರ್ತಾ ಇದೆ ಮಳೆ ಲೈಟಾಗಿ. ಎನಿವೇಸ್ ನನಗಿನ್ನು ಬೇಜಾನ್ ಟೈಮ್ ಇದೆ. ಇಲ್ಲೊಂದು ಬಕೆಟ್ ಇದೆ, ಇದೆಲ್ಲ ಬ್ರಷ್ ಮಾಡಿ ಇಟ್ಟಿದ್ದೀನಿ. ಅದು ಸೆಕೆಂಡ್ ರೌಂಡ್ ಮಿಷಿನ್ಗೆ ಹಾಕಬೇಕು. ಇಲ್ಲಿ ಹಾಕಿರೋದು ಬರೀ ವೈಟ್ ಕ್ಲೋತ್ಸು, ಅದು ಬರೀ ಟವಲ್ಗಳು ಇರೋದು. ಟವಲ್ಗಳು ಇವಾಗ ಮನು ತೆಗ್ದಾಕಿದ ಬಟ್ಟೆಗಳು, ಅದೆಲ್ಲ ನೆಕ್ಸ್ಟ್ ರೌಂಡಲ್ಲಿ ಹಾಕೋಣ. ಕಾಫಿ ಬೇಕು, ಮೊನ್ನೆ ಒಗ್ದಿದ್ದ ಬಟ್ಟೆನೆಲ್ಲ ತೆಗ್ದಿಲ್ಲ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಫೋಲ್ಡ್ ಮಾಡಿ ಕಬೋರ್ಡ್ಗೆ ಇಡಬೇಕು. ಇವತ್ತು ಇಡೀ ದಿನ ಬರೀ ಬಟ್ಟೆ ಮಯ ಆಗೋಯ್ತು. ಏನ್ ಮನು? ಬಟ್ಟೆ ಒಗೆಯುವ ಕೆಲಸ, ಒಗೆಯೋದು, ಮಡ್ಸೋದು. 15ನೇ ತಾರೀಕು ಇಂಡಿಪೆಂಡೆನ್ಸ್ ಹೊರಟೋಯ್ತು. ಇಂಡಿಪೆಂಡೆನ್ಸ್ ಡೇ ದಿನನೇ ನನಗೆ ಇಂಡಿಪೆಂಡೆನ್ಸ್ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಂತಿದ್ದೀನಿ ಹಂಗೂ ಹೇಳ್ಬೋದು. ಹೆಂಗಾದ್ರೂ ಹೇಳ್ಬೋದು, ನಾವು ಹೆಂಗ್ ಫೀಲ್ ಆಗ್ತೀವಿ ಅದು ಹಂಗಾಗತ್ತೆ. ಕಾಫಿ ಬೇಕಿತ್ತು, ಅದಕ್ಕೆ ಮನುಗೆ ಮಾಡ್ಕೊಡು ಮನು ಅಂತಂದ್ರೆ ಅವ್ರೇನು ಮಾಡ್ಕೊಡ್ತಾ ಇಲ್ಲ, ಹಾಲು ಬಿಸಿ ಮಾಡ್ತಾವ್ರೆ, ನಾನೇ ಮಿಕ್ಸ್ 90% ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಲೋಟನಲ್ಲಿ ಕಾಫಿ ಪೌಡರ್ ಹಾಲು ಹಾಕೋದು ಅಷ್ಟೇ ಕೆಲಸ. ಆ 90% ಮಾಡಿದ್ರೆ ಇನ್ನೊಂದು 10% ಮಾಡ್ಬಿಟ್ರೆ ಫುಲ್ ಕ್ರೆಡಿಟ್ ನಿನ್ಗೆ. ನನಗೆ ಫುಲ್ ಕ್ರೆಡಿಟ್ ಒಬ್ಬನೇ ತಗೊಂಡು ಅಭ್ಯಾಸ ಇಲ್ಲ. ನನಗೆ ಹೆಂಗೆ ಅಂದರೆ ನನ್ನ ಜೊತೆ ಇರೋ ಎಲ್ರಿಗೂ ಸಿಗಬೇಕು. ಶೇರಿಂಗ್ ಇಸ್ ಕೇರಿಂಗ್. ಹೋಗೋಣ, ಕಾಫಿ ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ ಕುಡಿದ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡೋಣ. ಅಷ್ಟೊತ್ತಿಗೆ ಇದೆಲ್ಲ ಆಗತ್ತೆ. ಆಮೇಲೆ ಅದನ್ನ ಹೋಗಿ ಒಣಗಾಕೋದು. ಇನ್ ಕೇಸ್ ಮಳೆ ಬಂದಿಲ್ಲ ಅಂದ್ರೆ, ಮಳೆ ಬಂದ್ರೆ ಮಳೆ ನಿಂತ ಮೇಲೆ ಹಾಕೋದು. ಮೂವಿಗೆ ಹೋಗೋಣ ಅನ್ಕೊಂಡಿದ್ವಿ. ಬುಕ್ ಮಾಡ್ದಾ? ಇಲ್ಲ, ಮಾಡ್ತೀನಿ ಇವಾಗನ ಇವತ್ತಿಗೆ ಸಂಡೇ ಹೋಗೋಣ, ಇವತ್ತು ಬೇಡವಾ? ಎಲ್ಲಿ ಸಿಗೋದು ಇಲ್ಲ. ಹೌದಾ, ನಾಳೆ ಸಾಟರ್ಡೆ ಹೋಗಲ್ಲ ಸಾಹೇಬ್ರು? ಸಾಟರ್ಡೆ ಹೋಗೋಣ. ಸಾಟರ್ಡೆ ಈಸ್ ಮೈ ಡೇ. ಫುಲ್ ಖುಷಿಲಿ ಜೋಶಲ್ಲಿ ಇದ್ದೀರಾ. ಅಲ್ಲಿ ತಣ್ಣೀರಲ್ಲಿ ಕುತ್ಕೊಂಡು ಇಷ್ಟೊತ್ತು ಬಟ್ಟೆ ಹೋಗುದ್ನಲ್ಲ, ಕೋಲ್ಡ್ ಆಯಿತು ಅನ್ಸತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಾ ಇದೆ. ಕ್ಲೈಮೇಟು ಬೇರೆ ಹಂಗೆ ಇದೆ. ಅದಕ್ಕೆಲ್ಲ ಕೇರ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ನಾವು ಯಾವಾಗ ಇಗ್ನೋರ್ ಮಾಡ್ತೀವಿ ಆವಾಗಲೇ ಅದು ಸರಿ ಹೋಗೋದು. ಯಾವಾಗ ಓವರ್ ಕೇರ್, ಓವರ್ ಕನ್ಸರ್ನ್ ತೋರಿಸ್ತೀವಿ ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತೆ. ಸ್ಪೆಷಲಿ ಕೆಮ್ಮು ನನ್ನಂತೂ ಬಿಟ್ಟು ಹೋಗೋದೇ ಇಲ್ಲ. ಬಂದರೆ ಬೇಡ್ದಲ್ಲೇ ಇರೋ ನೆಂಟ್ರ ಥರ 2 ತಿಂಗಳಿಂದ 3 ತಿಂಗಳು ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ನೀನೇ ಬ್ಲಾಕ್ ಮಾಡಿದ್ಯಾ ಅಲ್ಲಿ? ಹೌದಾ? ನೋಡಿ, ನಾವು ಹೆಂಗೆ ತಲೆನೋವು ಫಿಲಮ್ಗೆ ಬುಕ್ಕಿಂಗ್ ಮಾಡೋದಕ್ಕೆ ಇಲ್ಲಿ ನಾನು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಮಂಜು ಮೊಬೈಲಲ್ಲಿ ನೋಡೋಕೆ ಹೋಗ್ತಾವಳೆ, ಆಗ್ತಾ ಇಲ್ಲ. ಈಗ ಬರಲ್ಲ, ಅದು ರಿಫ್ರೆಶ್ ಮಾಡಿ. ನಾನೇನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ಡೆಸ್ಕ್ಟಾಪಲ್ಲಿ ಬುಕ್ ಮಾಡೋಣ ಅಂತ ಹೋದೆ. ಮಂಜು ಇಲ್ಲ ಮೊಬೈಲಲ್ಲಿ ಮಾಡೋಣ ಅದು. ನಾನೆಲ್ಲ ಬ್ಲಾಕ್ ಮಾಡಿದ್ದೀನಿ. ಇವಾಗ ಆ ಸೀಟ್ ಸಿಗ್ತಾ ಇಲ್ಲ ನಮ್ಮದು. ನಾಳೆ ಮಧ್ಯಾಹ್ನ 2 ಶೋಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಪಕ್ಕದಲ್ಲಿರೋ ಥಿಯೇಟ್ರು ಹಿಂಗೆ 2 ಬಿದ್ದರೆ ಸಾಕು, ಆ ಥಿಯೇಟ್ರಲ್ಲಿ ಇರ್ತೀವಿ. ಅದಕ್ಕೋಸ್ಕರ ಈಗ ನೋಡಪ್ಪ, ರಿಫ್ರೆಶ್ ಮಾಡ್ಬಿಟ್ಟು ನೋಡಿ ಬರ್ತೈತೆ. ರಿಫ್ರೆಶ್ ಮಾಡಿ ಬಂತಾ? ಏನೋ ಗೊತ್ತಿಲ್ಲ, ತುಂಬಾ ರಿವ್ಯೂಸ್ ಬಿಟ್ಟು ಒಳ್ಳೇದು ಕೊಡ್ತಾ ಇದ್ದಾರೆ. ಅಲ್ಲೇ ಮಾಡ್ಬಿಡು. ಅಯ್ಯೋ, ಅಲ್ಲೇ ಮಾಡತ್ತೆ ಹಂಗಂತೀಯ? 17, 18 ನೀನೇ ಬ್ಲಾಕ್ ಮಾಡಿದೆ, ಅದು ಬ್ಲಾಕ್ ಆಗೋಗೈತೆ. ಓಕೆ, ಬುಕ್ಕಿಂಗ್ ಆಯ್ತು ಫೈನಲಿ. ಡೆಸ್ಕ್ಟಾಪ್ ಅಲ್ಲೇ ಆಯ್ತು, ಮೊಬೈಲ್ನಲ್ಲಿ ಆಗಿಲ್ಲ. ಅಂದ್ರೆ ಮಂಜುಗೆ ಹುಡುಗಾಗ ಬರಲ್ಲ. ಅದೆಲ್ಲ ಏನು ಗೊತ್ತಾ, ಲಕ್ ಇರಬೇಕು ಮನುಷ್ಯನಿಗೆ. ಈ ಲಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಲಕ್ಕಿಲ್ಲ. ಅಲ್ಲಿ ಹೋಗಿ ಬ್ಲಾಕ್ ಮಾಡಿ ಇಟ್ಬಿಟ್ಟವ್ರೆ ನನಗೆ ಬೇಕಿದ್ದಿದ್ದ ಸೀಟ್ಗಳನ್ನ. ಡೆಸ್ಕ್ಟಾಪಲ್ಲೇ ಮಾಡ್ತೀನಿ ಅಂತ ನಾನು ಮೊಬೈಲಲ್ಲಿ ಮಾಡೋಣ, ಈಸಿ ಇರುತ್ತೆ ಟಿಕೆಟ್ ಆಕ್ಸೆಸ್ ಮಾಡೋಕ್ಕೆಲ್ಲ ಅನ್ಕೊಂಡು ಇದು ಮಾಡಿದ್ರೆ, ಆದರೆ ಮಲ್ಟಿಪಲ್ ವೇಸ್ ಇರುತ್ತೆ ಟಿಕೆಟ್ ಆಕ್ಸೆಸ್ ಮಾಡೋಕ್ಕೆ ಮೊಬೈಲಲ್ಲಿ ಬುಕ್ ಮಾಡಿದ್ರೆ ಅಂತ. ಎನಿವೇಸ್ ಏನಿಲ್ಲ, ಅಲ್ಲೂ ನಂದೇ ನಂಬರ್ ಹಾಕಿ ಬುಕ್ ಮಾಡಿದ್ದಾಯ್ತು. ನಮ್ಗೆ ನಮ್ಮ ಹೆಸರಿನಲ್ಲಿ ಏನು ಮಾಡೋಕ್ಕೂ ಬಿಡಲ್ಲ ಇವರು. ಬಿಡಲ್ಲ. ಏನಕ್ಕೆ ಅಂದರೆ ಅಲ್ಲಿ ಹೋಗಿ ತಡಬಡ ಹಾಯಿಸ್ತಾರೆ ಅವರು, ಏನು ಗೊತ್ತೇ ಇಲ್ಲ ಅನ್ನೋ ಥರ. ಅದಕ್ಕೆ ನಾವೆಲ್ಲ ನಮ್ಮ ಹೆಸರಲ್ಲೇ ಮಾಡ್ಕೊಳ್ಳೋಣ. ನಾವು ಟಕ 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 ಅಂತೆ. ಇವಾಗ ಹೋಗ್ಬೇಕು, ಬೇಜಾನ್ ಕೆಲಸ ಇದೆ. ಮಾಲ್ಟಿಗೆ ಎಲ್ಲ ಹುರ್ಕೋಬೇಕು, ಕಾಳುಗಳು ತೆಗಿಬೇಕು. ಒಂದು 30 ಮಾಡ್ಬೇಕಾ ಅಥವಾ ಇಲ್ಲ ಮನೇಲಿದೆ. ಲಾಸ್ಟ್ ಟೈಮ್ ಮಾಡಿ ಎಲ್ಲ ಆಫ್ ಹಾಕಿ ಮಾಡಿದ್ದೆ. ಜಾಸ್ತಿ ಮಾಡ್ಸಲ್ಲ ನಾನು, ಇಟ್ಟು ಕೆಟ್ಟೋಗ್ಬಿಡತ್ತೆ ಉಳ್ಳಾಗಿಳ ಆಗ್ಬಿಟ್ರೆ ಅನ್ಕೊಂಡು. ಒಂದು 3 ಮಂತ್ಸಿಗೆ ಬರೋ ತರ ಮಾಡ್ಕೊಂತೀನಿ, 3 to 4 ಮಂತ್ಸಿಗೆ. ಸೊ ಲಾಸ್ಟ್ ಟೈಮ್ ತಂದಿದ್ರಲ್ಲಿ ಎಲ್ಲ ಅರ್ಧ ಹಾಕಿ ನಾ ಅರ್ಧ ಹಂಗೆ ಇಟ್ಟಿದ್ದೆ. ಸೊ ಇವಾಗ ಹೋಗಿ ಅದನ್ನೆಲ್ಲ ಹುರಿದು ಬಿಟ್ರೆ ನಾಳೆ ಮಿಲ್ಲಿಗೆ ಕೊಡಕ್ ಸರಿ ಹೋಗುತ್ತೆ. ಅದು ತಣ್ಣಗಾಗ್ಬೇಕು ಮಿಲ್ಲಿಗೆ ಕೊಡಕ್ಕೆ. ಹಂಗಾಗಿ ಸೊ ಬನ್ನಿ ಹೋಗೋಣ. ಹಂಗೆ ನಮ್ಗೆ ಲೋಟ ಖಾಲಿ ಇದೆ, ಕಾಫಿ ಕುಡಿಬೇಕು. ಯಾಕಂದ್ರೆ ಬೆಳಗ್ಗೆ ಇಂದ 1-2 ಕಾಫಿ ಅಷ್ಟೇ ಕುಡ್ದಿರೋದು ನಾನು. ಏನಪ್ಪ ಅಲ್ಲಿಂದ ಲೈಟ್ ಆನ್ ಆಯ್ತು, ಇಲ್ಲ ನಾವ್ ಹಂಗೆ ನೋಡಿ, ಈ ಕಡೆ ಲೈಟ್ ಹಾಕಿದ್ರೆ ಅಲ್ಲ ಆನ್ ಆಗತ್ತೆ, ಅಲ್ಲಿಂದ ಆನ್ ಮಾಡಿದ್ರೆ ಇಲ್ಲ ಆನ್ ಆಗತ್ತೆ. ನಮ್ಮ ದೃಷ್ಟ ಹಂಗಿದೆ. ಅವಾಗ್ಲೇ ಬಟ್ಟೆ ಮಡಿಸ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ, ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಆ ಬಟ್ಟೆ ಮಡಿಸ್ಬೇಕು ಅನ್ನೋದೇ ಮರ್ತೋಗಿದೆ ನನಗೆ. ಈಗ ನೋಡ್ತಾ ಇದ್ದೀನಿ ಸೋಫಾ ಮೇಲೆ, ಬಟ್ಟೆನೇ ಮಡಿಸಿಲ್ವಾ ನಾನು ಅಂತ. ಬಟ್ ಫಸ್ಟ್ ಈ ಕೆಲಸ ಮುಗಿಸ್ಬಿಟ್ಟು ಅದೇನು ರಾತ್ರಿನೂ ಮಾಡ್ಕೋಬಹುದು ಮಲ್ಕೊಳ್ಳೋ ಟೈಮ್ಗೆ ಮಾಡಿ ಮುಗಿಸ್ಬಿಡೋಣ ಫಸ್ಟ್. ಸೊ ಇವಾಗ ಇದನ್ನೆಲ್ಲ ತೆಗೆಯದೇ ಇರೋದು. ಅದೇನ್ ಗೊತ್ತಾ, ಮರ್ತೋಗ್ಬಿಡತ್ತೆ ನನಗೆ ಏನೇನು ಹಾಕ್ಬೇಕು ಬಿಡ್ಬೇಕು ಅಂತ. ಸೊ ಇವಾಗ ನೋಡ್ಕೊಂಡು ಹಾಕ್ಬೇಕು. ಅದು ಲಿಸ್ಟ್ ಮಾಡ್ಕೊಂಡಿದ್ದಲ್ಲ, ಒಂದು ಲಿಸ್ಟ್ ಐತೆ.
ವಾಲೆಟ್ ಅಲ್ಲಿ ಇದೆ, ಅದು ತಗೋಬೇಕಂದ್ರೆ ಎಷ್ಟೆಷ್ಟು ಕೆಲವೊಂದು ಈಗ ಶೇಂಗಾ ಬೀಜ, ಆಮೇಲೆ ಇನ್ನೊಂದೇನೋ ಜಾಸ್ತಿ ಬಾದಾಮು, ಇವೆಲ್ಲ ಜಾಸ್ತಿ ಹಾಕ್ತೀನಿ. ಸೊ ಅದು ನೋಡ್ಕೋಬೇಕು, ಅದು ಮರ್ತೋಗ್ಬಿಡತ್ತೆ ನನಗೆ. ಆಮೇಲೆ ಇವತ್ತೊಂದು ಸ್ವೀಟ್ ಮಾಡೋಣ ಅನ್ಕೊಂಡಿದ್ನಲ್ಲ, ಮರ್ತೇ ಬಿಟ್ಟಿದ್ದೀನಿ. ಈಗ ರವೆ ನೋಡ್ಬಿಟ್ಟು ನೆನಪಾಗ್ತಾ ಇದ್ದೀನಿ. ಸ್ವೀಟ್ ಟೈಮ್ ಆಗೋಯ್ತು. ಅಲ್ಲ ಈಗ ಮಾಡಲ್ಲ, ಈಗ ಏನಿದ್ರು ಖಾರದ ಟೈಮ್. ಓಹ್ ಚಿಕನ್ ಟೈಮ್. ಇವತ್ತು ಮಾಡೋಣ ನಾಳೆ ಮಾಡೋಣ? ಏನ ಚಿಕನ್ ನಾಳೆ ಮಾಡೋಣ. ಓಕೆ. ಇವತ್ತು ನೈಟ್ ಆ ಸ್ವೀಟ್ ಯಾಕೋ ತುಂಬಾ ಕ್ರೇವಿಂಗ್ ಆಗ್ತಾ ಇದೆ, ಆ ಸ್ವೀಟ್ ತಿನ್ಬೇಕು ಅಂತ ನನಗೆ. ಓಕೆ. ಒಂದು ಲಡ್ಡು ಮಾಡ್ತೀನಿ ನಾನು ಯಾಕೆಂದ್ರೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದೆ ಡಬ್ಬನ. ಏನಾದ್ರೂ ಅದು ಗಸಗಸೆ ಹಾಲು ಮಾಡ್ಕೊಂಡು ಕುಡಿಬೇಕು ಅಂತ ಅದು ತಂದಿದ್ದೆ ಆಯ್ತು, ಇಟ್ಟಿದ್ದೆ ಆಯ್ತು, ಟಚ್ಚು ಮಾಡಿಲ್ಲ. ಅದಕ್ಕೇನೆ ಇದು ಹಾಕಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ. ಮಾಡು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡು. ನೆನ್ನೆನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ನಂಗೆ ಕ್ಯಾರೆಟ್ ಬೇಕು, ತಂದ್ಕೊಡು. ಏನ? ಕ್ಯಾರೆಟ್ ತರನ. ಏನ್ ಹೇಳ್ತಾ ಇದ್ದೆ ಅಂದ್ರೆ ನೆನ್ನೆನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಏನಾಯ್ತು, ಸಾಯಂಕಾಲ ಕುಂತಿದ್ದಾಗ ಅನ್ನಿಸ್ತು ಒಂದು ½ kg ಚಿಕನ್ ತರನ ಡ್ರೈ ಮಾಡ್ಕೊಂಡು ತಿನ್ನೋಣ ಅಂತ. ಮಂಜು ಅವ್ರು ಏನ್ ಮಾಡಿದ್ರು, ನನಗೆ ಅರ್ಧ kg ಚಿಕನ್ ತಗೊಂಬ ಹೋಗು ಅಂದ್ರು. ನಾನು ನಾನು ಅರ್ಧ kg ಚಿಕನ್ ತಗೊಂಡ್ಬರೋಕು ಹೋದೆ. ಅಷ್ಟರಲ್ಲಿ ಮಂಜು ಅವರು ಯೂಟ್ಯೂಬ್ ನಲ್ಲಿ ಗೀ ರೋಸ್ಟ್ ಮಾಡೋದು ಹೆಂಗೆ ಅಂತ ನೋಡಿದ್ರು. ತಂದು ಕೊಟ್ಟ ಮೇಲೆ ಗೀ ರೋಸ್ಟ್ ಮಾಡಿದ್ರು. ರಾತ್ರಿ ಮಾಡಿದಾಗ ಅದು ಮಾಡಿದ್ದು ಗೀ ರೋಸ್ಟು, ತಿಂದಿದ್ದು ಖಾರ ರೋಸ್ಟು. ಮೆಣಸಿಕಾಯಿನ ಜಾಸ್ತಿ ಹಾಕ್ಬಿಟ್ಟಿದೆ ಗೊತ್ತಾಗ್ದಲ್ಲಿ. ಹಂಗ ಆಗತ್ತಪ್ಪ, ಅವಾಗವಾಗ ಮಾಡ್ತಾ ಇದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿರುತ್ತೆ. ಅಂದ್ರೆ ಖಾರ ನನಗೆ ಕರೆಕ್ಟ್ ಆಗಿತ್ತು, ಮನುಗ್ ಜಾಸ್ತಿ ಆಗೋಯ್ತು. ಖಾರನೂ ಜಾಸ್ತಿ, ಆಮೇಲೆ ಹುಣಸೆ ತರ ಹುಳಿ ಅದು ಒಂಥರ ಗೀ ರೋಸ್ಟ್ ಫೀಲಿಂಗೇ ಹೋಯ್ತು. ನಾನೇ ಡಿಫ್ರೆಂಟ್ ಟೇಸ್ಟ್ ಮಾಡಿದ್ ಮನು, ನನಗೆ ಆ ಟೇಸ್ಟ್ ಬಡ್ಗಳೇ ಸತ್ತೋಗಿದಾವೆ ಮನು, ನನಗೆ ಟೇಸ್ಟ್ಗಳೇ ಗೊತ್ತಾಗಲ್ಲ. ಅದಕ್ಕೆ ನಮ್ದನ್ನು ಸಾಯಿಸ್ಬಿಡೋಣ. ಮಾಲ್ಟ್ ಕುರಿಯೋಕ್ಕೆ ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ. ಒಂದೇ ಒಂದು ಐಟಮ್ ಮಿಸ್ ಆಗಿದೆ, ಅದು ಸ್ಟಾಕ್ ಇಡಕ್ಕಾಗಲ್ಲ ಮನು. ಒಂದೇ ಒಂದು ಐಟಮ್ ಮಿಸ್ ಆಗಿದೆ ನನ್ಗೆ, ಅದೊಂದು ಐಟಮ್. ಎಂತ ಕೆಲಸ ಆಗೋಯ್ತು. ಒಂದು ಐಟಮ್ ಇಂದ ಇವಾಗ ನಿನ್ ಕೆಲಸ ಎಲ್ಲ ನಿಂತೋಗ್ತಾ ಇದೆ. ಇಲ್ಲ ನನ್ ಕೆಲಸ ನಿಂತೋಗಲ್ಲ. ಒಟ್ಟಿನಲ್ಲಿ ಆ ಒಂದು ಐಟಮ್ ಇಂದ ನನ್ ಕೆಲಸನೆಲ್ಲ ಇದು ಮಾಡ್ತೀಯ. ಹೌದು, ಅದು ಗೊತ್ತು ನನಗೆ. ನೀನ್ ಯಾವಾಗ ಒಂದ್ಸರಿ ಹಿಂಗೋ ಹಂಗ ಹೋಗ್ತೀಯಲ್ಲ, ಅವಾಗ ಅಂಡರ್ಸ್ಟುಡ್ ನಂದೆಲ್ಲ ಇವತ್ತು ಏನದು ಅಷ್ಟೇ. ಸರಿ ಆಯ್ತು. ಅದು ವಾಲ್ನಟ್ ಒಂದು ಇಲ್ಲ ನನಗೆ. ವಾಲ್ನಟ್ ಎಲ್ಲೇ ಇಲ್ಲೇ ಸಿಗ್ತಿದ್ದು ವಾಲ್ನಟ್? ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗು, ಇಲ್ಲಿ ಬೆಲ್ ರೋಡ್ ಅಲ್ಲಿ ಇದೆಯಲ್ಲ ಸೂಪರ್ ಮಾರ್ಕೆಟ್, ಓಕೆ, ಅದಕ್ಕೆ ಹೋಗು, ಅಲ್ಲೇ ಸಿಗುತ್ತೆ. ಹಂಗೆ ಬೆಲ್ಲದ ಪುಡಿನೂ ಖಾಲಿ ಆಗಿದೆ, ಬೆಲ್ಲದ ಪುಡಿನೂ ತಂದ್ಬಿಡು. ಆ ಸಕ್ಕರೆಯಲ್ಲಿ ಕಾಫಿ ಕುಡಿಯಕ್ ಆಗಲ್ಲ. ಅದು ಬೆಲ್ಲದ ಪುಡಿಲಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಗೆ. ಶುಗರ್ ಹಾಕೊಂಡು ಕಾಫಿ ಕುಡಿದ್ರಂತೂ ಆಗದ್ದೇ ಇಲ್ಲ ನನಗೆ, ತಲೆನೋವೆಲ್ಲ ಸ್ಟಾರ್ಟ್ ಆಗೋಗ್ಬಿಡತ್ತೆ. ತರ್ತೀಯ ಅಲ್ವಾ? ಅಲ್ಲಿ ತನಕ ಹೋಗ್ಬಿಟ್ಟು ಇವಾಗ ತಗೊಂಡು ಬಂದ್ಬಿಡ್ತೀವಿ. ಇನ್ನೂ ಏನಾದ್ರು ಇದ್ರೆ ಜ್ಞಾಪಿಸ್ಕೊಬಿಡು, ಯಾಕಂದ್ರೆ ಬಂದು ಸ್ವಲ್ಪ ಕೆಲಸ ಐತೆ ಮಾಡಬೇಕು. ಹೌದಾ? ಇಲ್ಲ ಅಷ್ಟೇ, ಬಾಕಿದೆಲ್ಲ ಇರತ್ತೆ. ಇವಾಗ ಸದ್ಯಕ್ಕೆ ನಾ ಬಂದಲ್ಲಿ ಕುತ್ಕೊಂಡು ಇನ್ನೇನು ಹೆಡ್ಫೋನ್ ಹಾಕೊಂಡಿರ್ತೀವಿ, ಅವಾಗ ಬರ್ತೀಯ. ಅದಕ್ಕೆ ಈಗಲೇ ನೋಡ್ಕೊ. ಆ ಥರ ಏನಾದ್ರು ಆಗಿರ್ ನಾನೇ ಹೋಗ್ತೀನಿ, ಹೋಗಮ್ಮನು. ಅಲ್ಲೇ ಕ್ಯಾರೆಟ್ ಸಿಕ್ಕರೆ ಕ್ಯಾರೆಟ್ ತಂದ್ಬಿಡು. ಅಲ್ಲೇನೆ ಸೂಪರ್ ಮಾರ್ಕೆಟ್ ಅಲ್ಲಾದ್ರೂ ಸರಿ, ಇಲ್ಲ ಸೂಪರ್ ಮಾರ್ಕೆಟ್ ಪಕ್ಕ ವೆಜ್ಜೀಸ್ ಐತೆ ಅಲ್ಲಿ, ಅವ್ರ ಹತ್ರನಾದ್ರು ಸರಿ. ಒಂದು ಅರ್ಧ kg ತೊಗೊಂಡ್ಬಾ ಕ್ಯಾರೆಟ್, ನೋಡೋಣ. ಆದರೆ ಆ ಸ್ವೀಟ್ನು ಮಾಡ್ಬಿಡ್ತೀನಿ ನೈಟ್. ಯಾಕೋ ಅದು ತುಂಬ ಕ್ರೇವಿಂಗ್ ಆಗ್ತಾ ಇದೆ ತಿನ್ನಬೇಕು ಅಂತ. ಬೇಗನೂ ಆಗತ್ತದೇನು, ಲೇಟು ಆಗಲ್ಲ. ಆದರೆ ನನಗೆ ಆ ಸ್ವೀಟ್ ಇಷ್ಟ ಆಗ್ತಾ ಇರೋದು ಖಂಡಿತ ಕ್ಯಾರೆಟ್ ಹಲ್ವಾ ಅಂತೂ ಅಲ್ಲ, ಅದು ಲಡ್ಡು ಥರ ಮಾಡೋಣ. ಇಲ್ಲೇ ಯಾವುದೋ ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು ನಾನು, ಮೊನ್ನೆ ಕುತ್ಕೊಂಡು ನೋಡ್ತಾ ಅದು ಸ್ವೀಟ್ ಬಂತ, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ಲ ಮನೆಯಲ್ಲಿ, ಅದಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಮಾಡಿದ್ರೆ ತೋರಿಸ್ತೀನಿ. ಇವಾಗ ನೀನು ಹೋಗು, ನನ್ನ ಕೆಲಸ ನಾನು ಕಂಟಿನ್ಯೂ ಮಾಡ್ತೀನಿ. ಕಾಳುಗಳೆಲ್ಲ ಎತ್ತಿಟ್ಕೊಂತ ಇದೆ. ಅಷ್ಟೊತ್ತಿಗೆ ಮನು ಫೋನ್ ಮಾಡಿದ್ರು, ವಾಲ್ನಟ್ ಅಲ್ಲಿ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದು ಪ್ರೈಸ್ ಇದೆ, ಯಾವ್ದು ತಗೊಳ್ಳಿ ಮಂಜು ಅಂತ. ಸರಿ, ಯಾವ್ದೋ ಒಂದು ಕೊನೆಗೆ ಸೆಲೆಕ್ಟ್ ಮಾಡಿ ಬಂದೆ ವಿಡಿಯೋ ಕಾಲ್ ಅಲ್ಲಿ. ಎಲ್ಲಾ ಕಾಳುಗಳನ್ನು ಎತ್ತಿಟ್ಕೊಂಡಿದೀನಿ, ಎಲ್ಲ ಹುರ್ಕೊಳ್ಳೋದಿಕ್ಕೆ ಅಂತ. ಯೂಶಲಿ ನಾನು ಇದೆಲ್ಲ ಯಾವಾಗ್ಲೂ ಏನ್ ತೋರ್ಸಲ್ಲ ವಿಡಿಯೋನಲ್ಲಿ, ಬಟ್ ನನ್ಗೆ ಕೇಳ್ತಾನೆ ಇದ್ರು ಒಬ್ರು ವಿಡಿಯೋನಲ್ಲಿ, ಹೆಂಗೆ ನೀವು ಮಾಲ್ಟ್ ಹೆಂಗ್ ಮಾಡ್ಕೊಂತೀರಾ, ಪೌಡ್ರ್ ಹೆಂಗ್ ಮಾಡ್ಕೊಂತೀರಾ ಅಂತ. ಸೊ ಪೌಡ್ರ್ ಆದ್ಮೇಲೆ ಡೈಲಿ ನಾನು ಹೆಂಗೆ ಮಾಲ್ಟ್ ನ ಮಾಡ್ಕೊಂತೀನಿ ಅನ್ನೋದನ್ನ ತೋರಿಸಿದೆ. ಇವತ್ತು ನಾನು ಏನೇನೆಲ್ಲ ಹಾಕಂತೀನಿ ಮಾಲ್ಟ್ಗೆ ಅಂತ ಒಂದ್ಸರಿ ತೋರಿಸ್ಬಿಡೋಣ ಅಂತ ಇದ್ರ
ಇದ್ರೊಂದು ಎಷ್ಟೊಂದ್ರದ್ದು ಹೆಸರು ನನಗೆ ಮರ್ತೋಗಿದೆ. ಬಟ್ ಕವರ್ ಮೇಲೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಬಟ್ ತೋರಿಸ್ತೀನಿ. ಟೋಟಲ್ ನಾನು ಹಾಕಂತ ಇರೋದು 36 ಐಟಮ್ಸ್ ಇನ್ಕ್ಲೂಡಿಂಗ್ ರಾಗಿ ಅಲ್ದಲೇನೆ 35 ಐಟಮ್ಸ್ ನಾನು ಹಾಕ್ತಾ ಇರೋದು. ಏನೇನಪ್ಪ ಅಂದ್ರೆ ಬನ್ನಿ ನಾನು ಮಾಲ್ಟಿಗೆ ಏನೇನ್ ಐಟಮ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದು ಹುರುಳಿಕಾಳು ನಮ್ಮನೆಯಲ್ಲೇ ಬೆಳೆದಿರೋದು, ಹಾಗಾಗಿ ಇದನ್ನ ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದು ಆಲಿವ್ ಸೀಡ್ಸ್, ಇದು ಬಂದು ಪಂಪ್ಕಿನ್ ಸೀಡ್ಸ್, ಆಮೇಲೆ ಇದು ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್, ಅಂಡ್ ಇದು ಕಲ್ಲಂಗಡಿ ಬೀಜ ಪಂಪ್ಕಿನ್, ಅಂಡ್ ಇದು ಸೂರ್ಯಕಾಂತಿ ಬೀಜ, ಇದು ಮೈಸೂರು ಬೇಳೆ, ಕಡಲೆ ಬೀಜ. ಸೊ ಇದೆಲ್ಲ ಮಲ್ಟಿಗ್ರೈನ್ಸ್. ಹೆಸರು ಮರ್ತೋಗಿದೆ ನನಗೆ. ಏನೇನೋ ನವಣೆ ಅದು ಇದು ಅಂತ ಹೇಳ್ತೀವಲ್ಲ ಅದು, ಮೆಂತ್ಯ, ಗಸಗಸೆ, ಇವೆಲ್ಲ ದಾಲ್ಗಳಿವು. ಇದು ಬ್ಲ್ಯಾಕ್ ಮಸೂರ್ ದಾಲು, ಇದು ಬ್ಲ್ಯಾಕ್ ಉರುದ್ ದಾಲು, ಇದು ಬಾರ್ಲಿ ಅಕ್ಕಿ, ಅಂಡ್ ಇದು ಡಬಲ್ ಬೀನ್ಸು, ಇದು ರಾಜ್ಮಾ, ಅಂಡ್ ಇದು ಹುರುಳಿಕಾಳು ಪುನಃ ಇಟ್ಕೊಂಡಿದ್ದೀನಿ. ಇದೇನು ಹಾಕಲ್ಲ ಇವಾಗ ನಾನು. ಹೆಸರು ಕಾಳು ನಾನು ಆವಾಗಲೇ ಹೇಳ್ದಂಗೆ ಇದೆಲ್ಲ ಮಲ್ಟಿಗ್ರೈನ್ಸ್. ಇದು ನವಣೆ, ಸಜ್ಜ, ಏನೇನೋ ಬರತ್ತಿದು. ಇದು ಹೆಸರುಗಳೆಲ್ಲ ನನಗೆ ನೆನಪಿಲ್ಲ. ಇದು ಎಷ್ಟು ಥರ ಇದೆ? 1 2 3 4 5 ಥರ ಇದೆ. ಜೊತೆಗೆ ಇದು ಡಬಲ್ ಬೀನ್ಸು, ಹಂಗೆ ಇದು ರೆಡ್ ಡಬಲ್ ಬೀನ್ಸು, ಇದು ಬೇರೆ, ಇದು ವೈಟ್ ಡಬಲ್ ಬೀನ್ಸ್. ಇಲ್ಲಿ ಆವಾಗಲೇ ತೋರಿಸಿದ್ದು. ಇದು ಬಟಾಣಿ, ಹಸಿರು ಬಟಾಣಿ, ಬಿಳಿ ಬಟಾಣಿ, ಕಾಬೂಲ್ ಕಡಲೆ, ಅಂಡ್ ಇದು ಹಸಿರು ಕಡಲೆ ಕಾಳು. ಇದು ಏನೋ ಒಂದು ಕಾಳು, ಇದು ಹೆಸರು ಗೊತ್ತಿಲ್ಲ, ಇದ್ರ ಅಳಿಸೋಗ್ಬಿಟ್ಟಿದೆ. ಇದು ಒಂದು ಕಾಳು, ಇದು ಕಡಲೆಕಾಳು. ಇದು ಶಾರ್ಟೇಜ್ ಆಗಿದೆ ಅಂದ್ಬಿಟ್ಟು ಇನ್ನೊಂದು ಹೊಸ ಪ್ಯಾಕ್ ಇಟ್ಕೊಂಡಿದ್ದೀನಿ. ಅಂಡ್ ಇದನ್ನು ಅಷ್ಟೇನೆ ಏನೋ ಕಾಳಿದು. ಇದು ರಾಜ್ಮಾ, ವೈಟ್ ರಾಜ್ಮಾ. ಇದು ಆವಾಗಲೇ ತೋರಿಸಿದ್ದು ರೆಡ್ ರಾಜ್ಮಾ, ಇಲ್ಲೆಲ್ಲೋ ತೋರಿಸಿದ್ನಲ್ಲ, ಇದು ರೆಡ್ ರಾಜ್ಮಾ. ಇದು ಅಂಡ್ ಇದೇ ಪ್ರಾಬ್ಲಮ್ ನೋಡಿ, ಹೆಸರುಗಳು ಮರ್ತೋಗ್ಬಿಡ್ತವೆ ನನಗೆ. ಇದು ಮ್ಯಾಂಗ್ಳೂರ್ ಬೀನ್ಸ್, ಇದು ಈ ಥರ ಬರುತ್ತೆ ಮ್ಯಾಂಗ್ಳೂರ್ ಬೀನ್ಸು. ಇದು ಎಲ್ರಿಗೂ ಗೊತ್ತು, ಅವರೆಕಾಳು. ಇಷ್ಟು ಐಟಮ್ ಹಾಕ್ತೀನಿ ನಾನು. ಜೊತೆಗೆ ಬಾದಾಮು, ಆ್ಯಂಡ್ ಇಲ್ಲಿ ಏಲಕ್ಕಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಬಂದು ನಾನು ಒಂದೇ ಒಂದು ಏಲಕ್ಕಿ ಹಾಕೋದು, ಜಾಸ್ತಿ ಹಾಕಲ್ಲ. ಇದ್ರ ಜೊತೆಗೆ ವಾಲ್ನಟ್ ಒಂದು ಮಿಸ್ ಆಗಿದೆ, ಅದೊಂದು ವಾಲ್ನಟ್ಟು. ಸೊ ಇದು ಎಲ್ಲಾನು ನಾನು ಹಾಕೊಳ್ಳೋದು ಒಂದು 50 ಗ್ರಾಮ್ಸ್ ಇಲ್ಲ 100 ಗ್ರಾಮ್ಸ್ ಮಾಡ್ಕೊತೀನಿ. ಈ ಸರಿ 100 ಗ್ರಾಮ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಮಾಡಿದಾಗ ಬರೀ 50 ಗ್ರಾಮ್ಸ್ ಹಾಕಿದೆ. ಸೊ ಇದನ್ನೆಲ್ಲ 100 ಗ್ರಾಮ್ಸ್ ಹಾಕೊಂಡ್ರೆ ನಾನು ಬಾದಾಮು ಮತ್ತೆ ಕಡಲೆ ಬೀಜನ ಮಾತ್ರ ಜಾಸ್ತಿ ಹಾಕೊಂತೀನಿ, 1/4 kg ಹಾಕೊಂತೀನಿ. ಬಾಕಿದೆಲ್ಲ 100 ಗ್ರಾಮ್ಸ್ ಆದ್ರೆ ಬಾದಾಮ್ 1/4 kg, ಕಡಲೆ ಬೀಜ 1/4 kg ಹಾಕೊಂತೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ಇದೆಷ್ಟು ತೂಕ ಬರುತ್ತೆ ಈಕ್ವಲ್ ಆಗಿ ರಾಗಿನ ಮಿಕ್ಸ್ ಮಾಡ್ತೀನಿ. ಸೊ ಅಲ್ಲಿಗೆ ಲೆಕ್ಕದಲ್ಲಿ ಇದು ಬಾದಾಮ್ ಬಿಡೋಣ, ಕಡಲೆ ಬೀಜ ಬಿಡೋಣ. ಬಿಟ್ರೆ ಹುರುಳಿಕಾಳು ಒಂದು ಎಷ್ಟು ಐಟಮ್ ಇದೆ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಪ್ಲಸ್ ವಾಲ್ನಟ್ ಒಂದು 100 ಗ್ರಾಮು 31 ಗ್ರಾಮ್ 100 ಗ್ರಾಮ್ ಅಂದ್ರೆ ಅಲ್ಲೇ ಆಗೋಗ್ಬಿಡ್ತು ನನಗೆ 3 kg. ಪ್ಲಸ್ ಇದೊಂದು ವಾಲ್ನಟ್ ಒಂದು 1/4 kg, ಕಡಲೆ ಬೀಜ ಒಂದು 1/4 kg, ಅರ್ಧ kg ಆಯ್ತು. 3.5 kg ಆಯ್ತು ಟೋಟಲ್. ಸೊ 3.5 kgಗೆ ಇನ್ನು 3.5 kg ರಾಗಿ ಮಿಕ್ಸ್ ಮಾಡ್ತೀನಿ. ಅಲ್ಲಿಗೆ ಎಷ್ಟಾಯ್ತು ಇನ್ ಟೋಟಲ್ 3.5 7 kg ಆಗೋಯ್ತು. 7 kg ಮಾಡಿಸಿದ್ರೆ ನನಗೆ 7 ರಿಂದ 8 ತಿಂಗಳಂತೂ ಬರಾಬರಿ ಬರತ್ತೆ. ಯಾಕೆಂದ್ರೆ ದಿನಕ್ಕೆ ನಾವು ಯೂಸ್ ಮಾಡೋದೇನೆ 3.5 ಸ್ಪೂನಿಂದ 4 ಸ್ಪೂನು. ಯಾಕೆಂದ್ರೆ ದಿನಕ್ಕೆ ನಾನು ಯೂಸ್ ಮಾಡೋದೇ 4 ಸ್ಪೂನು, ಒಬ್ರಿಗೆ 2 ಸ್ಪೂನ್ ಅನ್ನೋ ಲೆಕ್ಕದಲ್ಲಿ. ಸೊ 7 ರಿಂದ 8 ತಿಂಗಳು ಆರಾಮಾಗಿ ಬರತ್ತೆ. ಸೊ ಹೋಗೋಣ ಇವಾಗ ಇದೆಲ್ಲ ಹುರ್ಕೊಂಡು ಮಾಡ್ಕೊಳ್ಳೋಣ. ಈಗ ಉರಿಯೋದನ್ನೆಲ್ಲ ವಿಡಿಯೋ ಮಾಡಲ್ಲ, ಅದಿನ್ನೇನು ಮಾಮೂಲಿ ಫ್ರೈ ಮಾಡೋದು. ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಅದನ್ನೆಲ್ಲ ಹುರಿದು ಈ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಬಿಡ್ತೀನಿ. ಅಂದರೆ ಇದರಲ್ಲೇ ನಾನು ಮಿಲ್ಲಿಗೆ ಕಳಿಸೋದು. ಆಮೇಲೆ ತಣ್ಣಗಾಗಬೇಕಲ್ಲ, ಅದು ಓವರ್ ನೈಟ್ ಬಿಟ್ಬಿಟ್ಟು ನಾಳೆ ಮಿಲ್ಲಿಗೆ ಕಳಿಸ್ತೀನಿ. ಮಿಲ್ಲು ಯಾವಾಗನೂ ಬ್ಯುಸಿ ಇರುತ್ತೆ ಇಲ್ಲಿ. ಬೆಳಗ್ಗೆ ನಾವು ಕೊಟ್ಟು ಬಂದರೆ ನಾಳೆ ಸಂಜೆ ಕೊಡ್ತಾರೆ, ಇಲ್ಲ ನಾಡಿದ್ದು ಕೊಡ್ತಾರೆ. ಮಿಲ್ ಆದ್ಮೇಲೆ ಫೋನ್ ಮಾಡಿ ಹೇಳ್ತಾರೆ, ಹೋಗಿ ತಗೊಂಡು ಬರ್ಬೇಕು. ಅವರು ಪರಿಚಯದವರೇನೆ. ಹಾಗಾಗಿ ನೋಡಿ ಬೆಲ್ಲ ವಾಲ್ನಟ್ ತಗೊಂಡು ಬನ್ನಿ ಅಂತ ಕಳಿಸಿದ್ರೆ ತಂದ್ಬಿಟ್ಟು ವಾಷಿಂಗ್ ಮೆಷಿನ್ ಮೇಲೆ ಬಿಸಾಕ್ಬಿಟ್ಟು ಹೋಗೋರೆ ನಮ್ಮ ಯಜಮಾನ್ರು. ಇಷ್ಟಕ್ಕೆ 260 ರೂಪೀಸ್ 100 ಗ್ರಾಮ್ ವಾಲ್ನಟ್. ಹೆವಿ ಕಾಸ್ಟ್
ಕಾಸ್ಟ್ಲಿ ವಾಲ್ನಟ್. ಜಾಗ್ರಿನೇ ಅದು ಯಾಕೋ ನಾವು ಅಲ್ಲಿ ಯೂಶುವಲಿ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ವಲ್ಲ, ಅಲ್ಲಿ ಒಂದು ಬ್ರ್ಯಾಂಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಅವ್ರದೇ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ. ಇಲ್ಲಿರೋದು ಆಲ್ಮೋಸ್ಟ್ ಮಾಲ್ಟಿಗೆ ಯೂಸ್ ಮಾಡ್ತಿರೋದು ಮ್ಯಾಕ್ಸಿಮಮ್ ಐಟಮು ಅವ್ರದೇ ಬ್ರ್ಯಾಂಡು, ರಾಯಲ್ ಮಾರ್ಟ್ ಬ್ರ್ಯಾಂಡು ಫುಡೀಸ್ ಅಂತ. ಚೆನ್ನಾಗಿರುತ್ತೆ ಅವ್ರದ್ದು, ಕ್ಲೀನ್ ಅಂಡ್ ನೀಟ್ ಆಗಿರುತ್ತೆ ಅಂಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದು ತರಿಸ್ದೆ ಬೆಲ್ಲ, ಇದು ಹಾಫ್ ಕಿಲೋಗೆನೆ 55 ರೂಪೀಸ್ ಹಾಕೋರು. ಇದು ಯೂಸ್ ಮಾಡಿದ್ದೀನಿ ಪ್ಯಾರಿಸ್, ಚೆನ್ನಾಗೇ ಇರುತ್ತೆ ಇದೂ. ಹೋಗೋಣ ಇವಾಗ. ನಾನು ಕಾಫಿ ಕೇಳ್ತಾರೆ, ಫಸ್ಟ್ ಕಾಫಿ ಮಾಡಿಕೊಟ್ಬಿಟ್ಟು ಅವರಿಗೆ, ಆಮೇಲೆ ಕುತ್ಕೋಬಿಟ್ರೆ ನಿಂತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಸ್ಲ್ಯಾಬ್ ಹತ್ತಿ ಒಂದ್ಸರಿ ಸೆಟ್ಲ್ ಆಗ್ಬಿಟ್ರೆ ನೀಟಾಗಿ ಕುತ್ಕೊಂಡು ಉರಿತಾ ಇರೋದು. ಇಲ್ಲಿ ಕಮ್ಮಿ ಅಂದ್ರೂ 1.5 hour ತಗೊಳತ್ತೆ. ಅದು ಸಣ್ಣ ಉರಿಲಿ ನೀಟಾಗಿ ಉರಿಬೇಕು. ಹಾಗಾಗಿ ಅಲ್ವಾ? ಹೌದು. ಇನ್ನೇನು ಅನ್ಕೊಂಡಿದ್ದೀಯಾ? ಅವರು ಬರೀ ನನ್ನ ಕಾಲು ಎಳಿಯೋದೇ ಆಗತ್ತೆ ಅವ್ರದ್ದು. ಓಕೆ, ಮನೆಯೆಲ್ಲ ಘಾಟ್ ಸ್ಮೆಲ್ ಬರ್ತಾ ಇದೆ, ಅದು ಉರಿತಾ ಇದ್ದಾಳ ಮಂಜು. ಅದರಿಂದ ಏನಪ್ಪ ಮುಗಿಲಿಲ್ವ ನಿಂದು? ಇಲ್ಲ, ಇನ್ನೂ ಟೈಮ್ ಆಗುತ್ತೆ. ಹೌದಾ? ಎಲ್ಲ ಮೆಷರ್ಮೆಂಟ್ ಹಾಕೊಂಡು ಓಕೆ. ಇದು ಉರಿತಿರೋದು, ಇದು ಉರಿದಿರೋದಾ? ಇದು ಉರ್ದಾಗಿರೋದು. ಹಿಂಗೆ ನೋಡಿ, ಅದು ನಮ್ಮದು ಜಿಮ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದಿದ್ದು ತಕ್ಕಡಿ, ಈಗ ಅದು ಇಲ್ಲಿ ಯೂಸ್ ಆಗ್ತಾ ಇದೆ ಅಲ್ವಾ? ಹೌದು. ಇಲ್ಲ ಅಂದ್ರೆ ಒಂದು ಅಂದಾಜಲ್ಲಿ ಹಾಕಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದೆಲ್ಲ ಈಕ್ವಲ್ ಆಗಿದ್ರೇನೆ ಅದು ಬಾಡಿಗೆ ಏನು ನ್ಯೂಟ್ರಿಯೆಂಟ್ಸ್ ಸೇರಬೇಕು ಈಕ್ವಲ್ ಆಗಿ ಸೇರುತ್ತೆ. ಒಂದು ಹೆಚ್ಚು ಒಂದು ಕಮ್ಮಿ ಆದರೆ ಸರಿ ಹೋಗಲ್ಲ. ಮಾಲ್ಟ್ ಕೆಲಸ ಎಲ್ಲ ಮುಗಿಸಿದ್ನ, ಆಮೇಲೆ ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳಕ್ಕೆ ನೋಡಿದ್ರೆ ಅದಕ್ಕೆ ಬೇಕಿರೋದು ಒಂದು 2 ಪ್ರಾಡಕ್ಟ್ ಮಿಸ್ ಆಗೋಗಿತ್ತು. ಡೆಸಿಕೇಟೆಡ್ ಕೋಕೋನಟ್ ಪೌಡರು ಮತ್ತು ಮಿಲ್ಕ್ ಪೌಡರ್ ಬೇಕಿತ್ತು. ಹಂಗೆ ಹಾಲು ಖಾಲಿಯಾಗಿತ್ತು. ಹೋಗಿ ತಗೊಂಡು ಬರೋಣ ಅಂತ ಹೋಗಿ ತಗೊಂಡು ಬಂದ್ವಿ. ಎಲ್ಲ ಆದಮೇಲೆ ಇವರು ಸೌಟಲ್ಲಿ ಅಡ್ಸಕ್ಕೆ ಬಂದಿರೋದು. ಅದು ಕರೆಕ್ಟ್ ಪ್ರಪೋರ್ಷನಲ್ ಒಣಗಬೇಕು, ಅದನ್ನ ನಾನು ಮಾಡ್ತಾ ಇದ್ದೀನಿ. ಮಾಡ್ತೀಯ, ರಾಗಿ ಮಿಕ್ಸ್ ಮಾಡೋ, ರಾಗಿನಾದ್ರೂ ಮಿಕ್ಸ್ ಮಾಡಿ ಫಸ್ಟ್ ತಣ್ಣಗಾಗ. ಇವ್ರ ಹತ್ರ ಈಗ ನಾವು ಕೇಳ್ಕೊಂಡು ಮಾಲ್ಟ್ ಮಾಡೋದು ಹೆಂಗೆ ಅಂತ ಕಲಿಬೇಕು. ಸೊ ಏನಿವೇಸ್ ನಾನು ಇವಾಗ ಹೋಗ್ತಾ ಇದ್ದೀನಿ ಸ್ವೀಟ್ ಮಾಡೋಕ್ಕೆ. ಮನು ಬೈತಾವ್ರೆ, ಇವತ್ತೇನು ಫುಲ್ಲು ಕಂಪ್ಲೀಟ್ ಆಕ್ಯುಪೈಡ್ ಆಗೋಗ್ಬಿಟ್ಟಿದ್ಯಾ ರಾಜ, ನಿನಗೆ ರಜೆ ಇದೆ ಅಂತಲೇ ಫೀಲ್ ಆಗ್ತಾ ಇಲ್ಲ ನನಗೆ. ಅವಾಗೆಲ್ಲ ಬಟ್ಟೆ ಒಗಿತೀನಿ ಅಂತ ಕೂತ್ಕೊಂಡೆ, ಇವಾಗೆಲ್ಲ ಕಿಚನಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ, ಬೋರ್ ಹೊಡಿತಾ ಇದೆ ನನಗೆ ಅಂತ. ಹೌದು, ಬೋರ್ ಆಗ್ತಾ ಎಲ್ಲಾದರೂ ಹೋಗ್ತೀನಿ ನಾನು. ಎಲ್ಲಿಗೆ ಹೋಗ್ತೀಯ? ಬಂದು ಒಂಚೂರು ಏನು ಒಂದು ಸ್ವೀಟ್ ಎಲ್ಲ ಮಾಡೋದನ್ನ ನೋಡ್ಕೊ, ಹೇಳ್ಕೊಡು, ಎಲ್ಪ್ ಮಾಡು. ಇದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟೇ ಇಲ್ಲ. ಈಗ ಅಪರೂಪಕ್ಕೆ ಯಾವಾಗಲಾದ್ರೂ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅದು ಏನಾದ್ರು ಕಲರ್ಫುಲ್ಲಾಗಿ ಕಣ್ಣಿಗೆ ಕಂಡಾಗ ಅದನ್ನ ಮಾಡೋಣ ಅಂತ ಅಂದರೆ ನಮ್ಮ ಯಜಮಾನ್ರು ತಿನ್ನೋಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಅಲ್ಲೇ ನನಗೆ ಟುಸ್ಪಟಾಕಿ ಆಗೋಗ್ಬಿಡ್ತೀನಿ ನಾನು. ಈಗ ಮಾಡ್ಲಾ ಬೇಡವಾ? ನಿಂಗೆ ಇಷ್ಟ ಹಿಂಗೆ ಬೇಕಂದ್ರೆ ಮಾಡು. ನಿಂಗೆ? ನಂಗೆ ಗೊತ್ತಿಲ್ಲ, ನಂದು ಏನು ಇರೋಕ್ಕಾಗಲ್ಲ. ತಿನ್ನಲ್ಲ ಮಾಡಿದ್ಮೇಲೆ? ಗೊತ್ತಿಲ್ಲ, ಇಷ್ಟ ಆದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಸ್ವೀಟು ಹಂಗ ಬಟ್ ಮಾಡಬೇಕು. ನನಗೆ ಏನೋ ಹಿಂಗೆ ಕುತ್ಕೊಂಡು ನೆನ್ನೆನೋ ಮೊನ್ನೆನೋ ಯಾವಾಗಲೂ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆವಾಗ ಒಂದು ಪಾಪಪ್ ಆಯಿತು, ಒಂದು ಸ್ವೀಟು ಯಾರೋ ಕನ್ನಡದವರೇ ಮಾಡಿದ್ದು, ನಾನು ಅಲ್ಲೇ ನೋಡ್ಕೊಂಡಿದ್ದು. ಸಿಂಪಲ್ ಆಗಿದೆ, ಕಲರ್ಫುಲ್ ಆಗಿದೆ, ಕ್ಯಾರೆಟಲ್ಲಿ ಮಾಡೋದು. ಮೊದಲೇ ನನಗೆ ಕ್ಯಾರೆಟ್ ಅಂದರೆ ಇಷ್ಟ. ಅದು ನೋಡಿದ ತಕ್ಷಣ ಆಸೆ ಆಗೋಯ್ತು. ಸಿಂಪಲ್ ಆಗಿದೆಯಲ್ಲ, ಮಾಡ್ಕೊಳ್ಳೋಣ, ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು 1/2 hour ನಾವು ಕಿಚನಲ್ಲಿ ಬ್ಯುಸಿ ಇದ್ದೀವಿ, ಆಯಿತಾ? ಆಮೇಲೆ ಸಿಗ್ತೀವಿ. ಬಾಯ್. ಈ ಮನು ಮೂಡು ಒಂಥರ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ಒಂದೊಂದ್ಸರಿ. ನಾನು ಎಲ್ಲ ರೆಡಿ ಮಾಡ್ಕೊಂತ ಇದ್ನ ಸ್ವೀಟ್ ಮಾಡಕ್ಕೆ ಅಂತ. ಅಷ್ಟೊತ್ತಿಗೆ ಮನು ಬಂದ್ಬಿಟ್ಟು ನಾನು ಜಾಯಿನ್ ಆಗ್ತೀನಿ, ಬಟ್ ಇವಾಗಲ್ಲ, ನಾಳೆ ಬೆಳಗ್ಗೆ ನೀನು ಮಾಡಿದ್ರೆ ಅಂತಂತೆ. ಇವಾಗ ಏನ್ ಈಗ ಮಾಡ್ಲಾ, ನಾಳೆ ಬೆಳಗ್ಗೆ ಮಾಡ್ಲಾ? ಬೆಳಗ್ಗೆ ಮಾಡಿದ್ರೆ ನಾನು ಜಾಯಿನ್ ಆಗ್ತೀನಿ. ಅಷ್ಟೇ. ನಾನೇನೋ ಮುಂದೆ ಕೇಳ್ತಾರೇನೋ ಅಂತ ನೋಡ್ತಾ ಇದ್ರೆ ನಾನು ಜಾಯಿನ್ ಆಗ್ತೀನಿ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು. ಅಲ್ಲ, ಈಗ ಇನ್ನೊಂದೇನು ಗೊತ್ತಾ, ಬೆಳಗ್ಗೆ ಮಾಡಿದ್ರೆ ಫ್ರೆಶ್ ಆಗಿ ಎದ್ದಿರ್ತೀವಿ, ಬಿಸಿ ಮಾಡ್ಕೊಂಡು ತಿಂದಾಗ ಚೆನ್ನಾಗಿರ್ತೈತೆ. ಈಗ ಆಲ್ರೆಡಿ ಹೆಂಗಾಗ್ಬಿಡಿದೆ ಗೊತ್ತಾ, ಒಂಥರ ಎಕ್ಸಾಸ್ಟ್ ಆದಂಗೆ ಆಗ್ಬಿಟ್ಟಿದೆ ಎಲ್ಲ. ಎಕ್ಸಾಸ್ಟೇ ನಿಂತ್ಕೊಂಡು ಹೆಚ್ಚು ಕಮ್ಮಿ 1 hour ಅದೆಲ್ಲ ಉರಿದ್ನೆಲ್ಲ ಮಾಡ್ತು, ಕಾಲು ಫುಲ್ ನೋವು. ಅದು ಎಂಜಾಯ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ಫೋರ್ಸ್ಫುಲಿ ತಿಂದಂಗೆ ಆಗತ್ತೆ ಇವಾಗ ಮಾಡಿದ್ರೆ. ಅದು ಹಿಂಗ್ ತಿನ್ನೋದಲ್ಲ, ಏನೋ ಒಂದು ಒಟ್ಟಿನಲ್ಲಿ ಫೋರ್ಸ್ ಮಾಡ್ಕೊಂಡು ತಿನ್ನೋದಿಕ್ಕೆ ಅದ್ರ ಬದಲು ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮೂವಿಗೆ ಹೋಗೋಣ ನಾಳೆ. ಹಂಗೆ ಮಾಡೋಣ. ಮೂವಿ ಟಿಕೆಟ್ ಬುಕ್ ಆಗಿದೆ ನಾಳೆಗೆ. ನೀವ್ಸ್ ಹಂಗೆ ಮಾಡೋಣ. ಬೆಳಗ್ಗೆನೆ ಮಾಡ್ತೀನಿ. ನಾನು ನಿಂತು ಕಾಲೆಲ್ಲ ನೋವು ಬಂದಿದೆ. ಅದು ನೋಡಿ ಮನು ನಾನು ಜಾಯಿನ್ ಆಗ್ತೀನಿ. ಫಸ್ಟ್ ಟೈಮ್ ಕುಕ್ ಮಾಡ್ತಾ ಇದೀಯ ನೀನು ಇಂಟ್ರೆಸ್ಟ್ ಕೊಟ್ಟು, ಸೊ ನಾನು ಬರ್ತೀನಿ ನಿನ್ ಜೊತೆಗೆ ಅಂತ ಹೇಳ್ತಿದ್. ನಿಜಾನು ರೇರು ನಾನು ಈ ತರ ಏನಾದ್ರು ಒಂದು ಇಷ್ಟಪಟ್ಟು
ಕಷ್ಟಪಟ್ಟು ಕುಕ್ ಮಾಡ್ತೀನಿ ಅಂತ ಹೋಗೋದು. ಸೊ ಏನೋ ಗೊತ್ತಿಲ್ಲ, 2 ಡೇಸಿಂದನೂ ಇಂಟ್ರೆಸ್ಟ್ ಇದೆ, ಇವತ್ತು ಇದೆ, ನಾಳೆ ಬೆಳಗ್ಗೆ ಮಾಡ್ತೀನಿ. ಹಾಗಾಗಿ ಈಗಿತ್ತು ನಮ್ದು ಇವತ್ತಿನ ದಿನ ಫುಲ್ಲು ಟಯರಿಂಗ್ ಆಗಿತ್ತು. ನನಗೆ ರಜೆ ಇದ್ದಿದ್ದು ಗೊತ್ತಾಗಿಲ್ಲ, ದಿನ ಹೋಗಿದ್ದು ಗೊತ್ತಾಗಿಲ್ಲ. ಸೊ ಈಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡ್ಕೊಂಡು ಮಲ್ಕೋಬಿಡ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಹಾಗೆ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಸು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ ವಿತ್ ಸ್ವೀಟ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Tell all these to have a seat. I know that they cannot stand them. Burn it and roll me another one. I do whatever I feel like. I remember when we dreamed.